ಇವತ್ತಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ 18, 19 ಮತ್ತು 20ನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು MCQ ರೂಪದಲ್ಲಿ ನೋಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿರುವ ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಪ್ರಶ್ನೆ ಏನಪ್ಪ ಅಂತಂದರೆ, ಗ್ಲೋರೀಸ್ ಆಫ್ ದಿ ಆರ್ಮಿ ಡೇ ಯಾವ ದಿನವನ್ನಾಗಿ ಆಚರಿಸುತ್ತಾರೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಗ್ಲೋರೀಸ್ ಆಫ್ ದಿ ಆರ್ಮಿ ಡೇ ಯಾವ ದಿನವನ್ನಾಗಿ ಆಚರಿಸುತ್ತಾರೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಮೇ 9 ಅಂತೇಳಿದೆ. ಆಪ್ಷನ್ ಬಿ ಆಗಸ್ಟ್ 7 ಅಂತೇಳಿದೆ. ಆಪ್ಷನ್ ಸಿ ಸೆಪ್ಟೆಂಬರ್ 19 ಅಂತೇಳಿದೆ. ಆಪ್ಷನ್ ಡಿ ಮಾರ್ಚ್ 8 ಅಂತೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 19. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುವಂಥದ್ದು. ಗ್ಲೋರೀಸ್ ಆಫ್ ದಿ ಆರ್ಮಿ ಡೇ ಯಾವ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಅಂತಂದರೆ ಸೆಪ್ಟೆಂಬರ್ 19. ಆಪ್ಷನ್ ಸಿ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವಾಯುಮಂಡಲದ ಅಲೆಗಳ ಪ್ರಯೋಗವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ವಾಯುಮಂಡಲದ ಅಲೆಗಳ ಪ್ರಯೋಗವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಟೆಸ್ಲಾ ಅಂತೇಳಿದೆ. ಆಪ್ಷನ್ ಬಿ ಸ್ಪೇಸ್ ಎಕ್ಸ್ ಅಂತೇಳಿದೆ. ಆಪ್ಷನ್ ಸಿ ಇಸ್ರೋ ಅಂತೇಳಿದೆ. ಆಪ್ಷನ್ ಡಿ ನಾಸಾ ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ನಾಸಾ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ವಾಯುಮಂಡಲದ ಅಲೆಗಳ ಪ್ರಯೋಗವು ಯಾವ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಿಸಿದೆ ಅಂತಂದರೆ ನಾಸಾ. ಸರಿಯಾಗಿರ್ತಕ್ಕಂಥದ್ದು ಡಿ ಆಪ್ಷನ್ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಸುದ್ದಿಯಲ್ಲಿ ಕಂಡು ಬರುವ ದಿಲ್ಲೋ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ ಅಂಥೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಗೋವಾ ಅಂತೇಳಿದೆ. ಆಪ್ಷನ್ ಬಿ ಅಸ್ಸಾಂ ಅಂತೇಳಿದೆ. ಆಪ್ಷನ್ ಸಿ ಗುಜರಾತ್ ಅಂತೇಳಿದೆ. ಆಪ್ಷನ್ ಡಿ ದೆಹಲಿ ಅಂತೇಳಿದೆ. ಸರಿಯಾಗಿರ್ತಕ್ಕಂಥದ್ದು ಗೋವಾ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಗೋವಾ ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ದಿಲ್ಲೋ ಎಂಬುದು ಗೋವಾದ ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಕ್ವಾಡ್ ಸದಸ್ಯ ದೇಶಗಳ ವಿದೇಶಾಂಗ ಸಚಿವರ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಕ್ವಾಡ್ ಸದಸ್ಯ ದೇಶಗಳ ವಿದೇಶಾಂಗ ಸಚಿವರ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಇರುವಂಥದ್ದು. ಫಸ್ಟ್ ಆಪ್ಷನ್ ಇದೆ ಬೆಂಗಳೂರು ಅಂತೇಳಿದೆ. ಆಪ್ಷನ್ ಬಿ ದೆಹಲಿ ಅಂತೇಳಿದೆ. ಆಪ್ಷನ್ ಸಿ ನ್ಯೂಯಾರ್ಕ್ ಅಂತೇಳಿದೆ. ಆಪ್ಷನ್ ಡಿ ಟೋಕಿಯೋ ಅಂತೇಳಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಟೋಕಿಯೋ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುವಂಥದ್ದು. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದು. ಇಷ್ಟು ಇವತ್ತಿನ ವಿಡಿಯೋದಲ್ಲಿರುವ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಬೇಕಾಗಿತ್ತಂದರೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇರಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ನೂ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇದೆ, ಅಲ್ಲಿ ಸಹ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದ.